ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ನನ್ನ ಮುಖ ನೋಡ್ಕೊಂಡು ಹೋಗಿ ನಿಮ್ಮಪ್ಪ MLA ಆಗಿದ್ದು, ಈ ಮುಖ ನೋಡ್ಕೊಂಡು ಹೋಗಿ ಮಿನಿಸ್ಟರ್ ಆಗಿರೋದು. ಅಂಥ ಅದೃಷ್ಟದ ಮುಖ ಕಣ ನಂದು. ಅಮ್ಮ ತಾಯಿ ಅಖಿಲಾಂಡೇಶ್ವರಿ ಆಂಡಾಳಮ್ಮ, ನಿನಗ್ ಬಾಯಿ ಕೊಟ್ಟು ಬದುಕ್ದವ್ರುಂಟ? ಒಂದು ಮಾತಾಡಿದ್ರೆ 10 ಮಾತಾಡ್ತಲ್ಲ. ನೀನು ಮಾತಾಡ್ತಾ ಇರೋದು ಕೇಳ್ತಾ ಇದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ ಆಗ್ತಾ ಇದೆ. ಯಾರನ್ನ ನೀನು ಭೂತ ಅಂತಿರೋದು? ಭೂತ ಹಿಡ್ಕೊಂಡ್ರೆ ಹೆಂಗಿರುತ್ತೆ ತೋರ್ಸ್ಲಾ? ನೀನೇನಮ್ಮ ತೋರಿಸ್ತೀಯ? ನಾನೇ ನೋಡ್ತಾ ಇದ್ದೀನಲ್ಲ. ನೀನು ನಿನ್ ಜೊತೆ ಬಂದಿದ್ದಾಳಲ್ಲ ಶೈತಾನು, ನೀವಿಬ್ರು ನಮ್ಮನೆ ಕಾಲಿಟ್ಟು ಗಳಿಗೆಯಿಂದ ನಂದ ಗೋಕುಲ ತರ ಇದ್ದ ನಮ್ಮನೆ ಸ್ಮಶಾನ ಆಗೋಗಿದೆ. ಲೋ, ಅತಿ ಆಯ್ತು ಕಣೋ. ಇನ್ನು ಒಂದು ಮಾತಾಡಿದ್ರೆ ಮರ್ಯಾದಿರಲ್ಲ ಕಣೋ. ಮಾನ ಮರ್ಯಾದೆ ಇಲ್ದಿರೋರ ಹತ್ರ ನಾನು ಅದನ್ನ ನಿರೀಕ್ಷೆನೂ ಮಾಡೋದಿಲ್ಲ, ತಿಳ್ಕೊ. ಏನಂದೆ? ನನಗೆ ಮಾನ ಮರ್ಯಾದೆ ಇಲ್ಲ ಅಂತೇನೋ? ಮೊಮ್ಮಗ ಅಂತ ಕೂತಿದ್ರೆ ಯಾಕೋ ನಿಂದ ಅತಿ ಆಯ್ತು. ಇವತ್ತು ನಿನಗಿದೆ ಹಬ್ಬ, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ರೆಡಿ ಆಗಿರು. ನನ್ನ ಮಗ ಬರ್ಲಿ, ಅವನಿಗೆ ಹೇಳಿ ನೀನು ಗ್ರಾಚಾರ ಬಿಡಿಸ್ತೀನಿ. ಹೇಳು. ನಿನಗೆ ಎದ್ರಲಿಲ್ಲ, ನಿನ್ ಮಗಂಗೆ ಎದ್ರತೀನ? ನಾಗಾರ್ಜುನ ಏನು ಅನ್ನೋದು ನಮ್ಮ ಅಪ್ಪಂಗೆ ಚೆನ್ನಾಗಿ ಗೊತ್ತಿದೆ. ನೀನು ಮನೆಗೆ ಬಾ, ಮಾಡಿಸ್ತೇನೆ. ಬರ್ತೀನಿ ಬಿಡು, ಈ ಮನೆ ನಂದು. ನಾನು ಇಲ್ಲಿಗೆ ಬಂದೇ ಬರ್ತೀನಿ. ಅದೇನ್ ಮಾಡಿಸ್ತೀವೋ ಮಾಡಿಸು, ನಾನು ನೋಡೇ ಬಿಡ್ತೀನಿ. ಹೋಗೋ ಟೈಮಲ್ಲಿ ಈ ಅಪ್ಶಕನ ಮುಖ ನೋಡ್ಕೊಂಡು ಹೊರಟ್ರೆ ಹೋಗೋ ಕೆಲ್ಸನಾದ್ರೂ ಎಲ್ಲಾಗತ್ತೆ. ನಾಗಾರ್ಜುನ, ಎಲ್ಲಿಗೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದೆ, ಆಗ್ಲೇ ಬಂದ್ಬಿಟ್ಟಿದ್ಯಲ್ಲೋ. ನಾನು ನಿನ್ನ ನೋಡ್ತಾನೆ ಇದ್ದೀನಿ. 1 ನಿಮಿಷ ಕೂತಲ್ಲಿ ಕೂರ್ತಾ ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು 1 ಸಾಲು ಮಾತಾಡ್ತಾ ಇಲ್ಲ. ಏನಾಗಿದೆಯೋ ನಿನಗೆ? ಯಾಕೋ ಹೀಗಿದ್ಯಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಸರಿ, ಉಳಿದಿದ್ದೆಲ್ಲ ವಿಷಯ ಬಿಟ್ಟಾಕು. ಎಲ್ಲಿಗೂ ಹೋಗ್ತೀನಿ ಅಂತ ಹೋಗಿದ್ಯಾಕೆ? ಮತ್ತೆ ವಾಪಸ್ ಬಂದಿದ್ಯಾಕೆ? ಇದನ್ನಾದ್ರೂ ಹೇಳು ನಾಗಾರ್ಜುನ. ಟೆನ್ಷನ್ ಅಮ್ಮ. ಟೆನ್ಷನ್? ಏನು ಅಂತ ಟೆನ್ಷನ್? ಈ ಮನೇಲಿ ಏನ್ ಟೆನ್ಷನ್ ಇಲ್ಲ ಹೇಳು, ಎಲ್ಲ ಟೆನ್ಷನ್. ಯಾವ್ದಾದ್ರು ಒಂದು ಒಳ್ಳೆ ಮೂಡಲ್ಲಿ ಒಳ್ಳೆ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತೀವಿ. ಪ್ರಾರಬ್ಧಗಳು ಅಪ್ಶಕನ ತರ ಅಡ್ಡ ಬಂದ್ರೆ ಹೇಗ್ ಹೋಗ್ಲಿ ಹೇಳಮ್ಮ? ನೀನ್ ಯಾರ ಬಗ್ಗೆ ಹೇಳ್ತಾ ಇದೆಯೋ? ಇನ್ನು ಯಾರ ಬಗ್ಗೆ ಹೇಳಮ್ಮ? ಶೋಲೆ ಫಿಲ್ಮ್ ಅಲ್ಲಿ ಅಮ್ಜದ್ ಖಾನಿಗೆ ಸೀರೆ ಉಡಿಸ್ದಂಗೆ ಇದಾರಲ್ಲ ಪಾಪ್ ಕಟ್ ಲೇಡಿ, ನಮ್ಮಿಬ್ರಿಗೂ ಕಾಮನ್ ವಿಲನ್. ನಾಗಾರ್ಜುನ, ನಿಮ್ಮ ಅಜ್ಜಿ ಬಗ್ಗೆ ಯಾಕೆ ಹಾಗೆಲ್ಲ ಹೇಳ್ತೀಯಾ? ಅಜ್ಜಿ ನೆಟ್ಟಿಗಿದ್ರೆ ನಾನು ಯಾಕಮ್ಮ ಹೀಗೆಲ್ಲ ಹೇಳ್ತಾ ಇದ್ದೆ? ಹೊರಗಡೆ ಹೊರಟಿನ ಗೇಟ್ ಹತ್ರ ಅಜ್ಜಿ ಎದುರಿಗೆ ಸಿಕ್ಕಿತ್ತು. ನನ್ನ ಮುಖ ನೋಡಿ ಮೂತಿ ತಿರ್ಸ್ಕೋತಾಳೆ. ಹೊರಗಡೆ ಹೋಗಕ್ ಮೂಡಾದ್ರೂ ಹೇಗ್ ಬರುತ್ತಮ್ಮ? ಅಲ್ಲ, ಹೋದ್ರೆ ಹೋಗಿದ ಕೆಲಸ ಕರೆಕ್ಟ್ ಆಗಾದ್ರೂ ಆಗತ್ತಾ? ಅದು ಇಲ್ಲ. ಅದಕ್ಕೆ ಅಜ್ಜಿಗೆ ಸರಿಯಾಗಿ ನೀರಿಲ್ಸ್ ಬಂದಿದ್ದೀನಿ. ಮೂಡೆಲ್ಲ ಹಾಳು ಮಾಡ್ಬಿಟ್ಟು ನನಗೆ ಬರ್ತಾ ಇರೋ ಕೋಪಕ್ಕೆ ಆ ಮುದುಕಿನ ಮಾಡಿ ಮೇಲಿಂದ ಎತ್ತು ಬಿಸಾಡ್ಬೇಡಣ ಅನ್ಸ್ತಾ ಇದೆ. ಇನ್ನೊಂದ್ಸಲ ಮುದುಕಿ ನನ್ನ ತಂಟೆಗೆ ಬರ್ಲಿ ಅಮ್ಮ, ಮಾಡ್ತೀನಿ, ಹಬ್ಬ ಮಾಡ್ತೀನಿ ನೋಡಿ. ಏಯ್ ನಾಗಾರ್ಜುನ, ಬರ್ತಾ ಬರ್ತಾ ನೀನ್ ನಾಲ್ಗೆ ಉದ್ದಾಗ್ತಿದೆ. ದೊಡ್ಡವ್ರು ಮರ್ಯಾದೆ ಕೊಡೋದಕ್ಕೆ ಹೋಗ್ತಾ ಬರ್ತಾ ಅವ್ರನ್ನ ಅವಮಾನ ಮಾಡ್ತೀಯ. ಕಲ್ ತಗೊಂಡು ಹೊಡೆದ್ರೆ ಹಣ್ಣು ಕೊಡೋದಕ್ಕೆ ನಾನೇನು ಕರುಣಾಮಯಿ ಮರ ಅಲ್ಲ ಅಪ್ಪ. ಬಿಸಿ ರಕ್ತದ ಹುಡುಗ ನಾನು. ನನಗೆ ಯಾರಾದ್ರೂ ಕಲ್ಲಲ್ಲಿ ಹೊಡೆದ್ರೆ ಅದೇ ಕಲ್ಲಲ್ಲಿ ಅವ್ರಿಗೆ ತಿರುಗಿಸಿ ಹೊಡಿತೀನಿ. ಏಯ್, ಅವ್ರು ನಿಮ್ಮ ಅಜ್ಜಿ ಕಣೋ, ನಿಮ್ಮ ಅಪ್ಪನ ತಾಯಿ. ತಾಯಿ ಅನ್ನೋ ಪದಕ್ಕೆ ಒಂದು ಬೆಲೆ ಇದೆ, ಗೌರವ ಇದೆ. ನನ್ನ ತಾಯಿಗೆ ಏನ್ ಬೆಲೆ ಕೊಡಬೇಕು ಅಂತ ನನಗೆ ಗೊತ್ತಿದೆ, ಅದನ್ನ ನಾನು ಕೊಡ್ತಾನೆ ಇದ್ದೀನಿ. ಇವತ್ತು ಇಡೀ ಮನೆ ಇವ್ರಿಗೆ ವಿರುದ್ಧವಾಗಿ ನಿಂತರು, ರಕ್ಷಾ ಬೇಲಿಯಾಗಿ ನಿಂತು ಇವ್ರಿಗೆ ರಕ್ಷಣೆ ಮಾಡ್ತಾನೆ ಇದ್ದೀನಿ. ಏಯ್, ನೀನ್
ತಾಯಿಗೆ ನೀನು ಎಷ್ಟು ಬೆಲೆ ಕೊಡ್ತೀಯೋ ಅದೇ ಬೆಲೆ ನನ್ನ ತಾಯಿಗೆ ನಾನು ಕೊಡ್ತೀನಿ. ನಿನ್ನ ತಾಯಿ ಬಗ್ಗೆ ನಿನಗೆ ಎಷ್ಟು ಗೌರವ ಕಾಳಜಿ ಇದೆಯೋ ಅಷ್ಟೇ ಗೌರವ ಕಾಳಜಿ ನನ್ನ ತಾಯಿ ಬಗ್ಗೆ ನನಗೂ ಇದೆ. ನಿನ್ನ ತಾಯಿನ ಯಾರಾದ್ರೂ ಏನಾದ್ರು ಅಂದ್ರೆ ನಿನಗೆ ಹೆಂಗೆ ಚುರ್ರನ್ನುತ್ತೋ ಹಾಗೆ ನನಗೂ ಚುರ್ರನ್ನುತ್ತೆ, ನೆತ್ತಿಗೆ ಪಿತ್ತಾನು ಹತ್ತುತ್ತೆ, ತಿಳ್ಕೊ. ನೀನು ಗೇಟ್ ಹತ್ರ ಬೈದು ಬಂದ್ಯಲ್ಲ, ಅವಳು ನನ್ನ ತಾಯಿ ಕಾಣೋ, ನನ್ನ ಹೆತ್ತ ತಾಯಿ. ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಪ್ಪ? ಈಗೇನು ಜಗಳ ಆಡಬೇಕು ಅಂತಾನೆ ಬಂದಿದ್ದೀರಾ? ನಾನು ಯಾಕೋ ಜಗಳ ಆಡ್ಲಿ? ನೀನು ಬೈದು ಬಂದಲ್ಲ ನಮ್ಮ ತಾಯಿನ, ಅದರಿಂದ ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆ, ನೊಂದ್ಕೊಂಡಿದ್ದಾರೆ. ಅವ್ರು ನೊಂದ್ಕೊಂಡಿದ್ದಾರೆ ಅಂದಮೇಲೆ ಅವ್ರ ಮಗ ಕಾಣೋ ನಾನು, ನನಗೂ ನೋವಾಗಿದೆ, ನಾನು ನೊಂದ್ಕೊಂಡಿದ್ದೀನಿ. ಅವ್ರ ಕಣ್ಣೀರು ಒರೆಸಿ ಅವ್ರಿಗೆ ಸಮಾಧಾನ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಸಂತೋಷ, ಅವ್ರ ಕಣ್ಣೀರು ಒರೆಸಿ ಅವ್ರಿಗೆ ಸಮಾಧಾನ ಮಾಡಿ ಹೋಗಿ. ಅದು ನನ್ನ ಕೈಯಲ್ಲಿಲ್ಲ, ನಿನ್ನ ಕೈಯಲ್ಲಿದೆ. ನನ್ನ ಕೈಯಲ್ಲ. ಹೌದು, ನೀನು ಹೋಗಿ ಅವ್ರ ಹತ್ರ ಸಾರಿ ಕೇಳಿದ್ರೆ ಅವ್ರು ಸಮಾಧಾನ ಆಗ್ತಾರೆ. ಸಾರಿನಾ? ನಾನೇ ಸಾರಿ ಕೇಳಿ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಸಾರಿ ಕೇಳಿ? ನಾನು ಏನೇ ಮಾಡಿದ್ರು ಅದಕ್ಕೆ ಕಾರಣ ಅಜ್ಜಿನೇ. ಅವ್ರು ಏನ್ ಮಾಡಿದಾರು ಗೊತ್ತಾ? ನಾನು ಹೊರಗಡೆ ಹೋಗ್ತಾ ಇದ್ರೆ ಎದುರು ನಿಂತು ಮೂತಿ ತಿರುಗಿಸ್ತಾರೆ, ನನ್ನನ್ನ ಕೆಕ್ಕರಿಸ್ಕೊಂಡು ನೋಡ್ತಾರೆ, ಕೇಳಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದು ಸರಿನಾ? ಅವ್ರು ಯಾಕೆ ನನ್ನ ನೋಡಿದ ತಕ್ಷಣ ಮೂತಿ ತಿರುಗಿಸಿದ್ರು ಅಂತ ಕಾರಣ ಕೇಳಿ. ಅವ್ರು ಕೊಡೋ ಕಾರಣ ಏನಾದ್ರು ಸರಿಯಾಗಿತ್ತು ಅಂದ್ರೆ ನಾನು ಹೋಗಿ ಅವ್ರ ಹತ್ರ ಸಾರಿ ಕೇಳ್ತೀನಿ. ಏಯ್, ಅವ್ರು ಹಿರಿಯರು, ದೊಡ್ಡವರು, ಯಾವುದೋ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಹಾಗೆ ಮಾತಾಡಿರ್ತಾರೆ. ಅದಕ್ಕೆ ನಾವು ಹೋಗಿ ಕಾರಣ ಕೇಳಕ್ಕಾಗುತ್ತಾ? ಅನುಸರಿಸ್ಕೊಂಡು ಹೋಗ್ಬೇಕಪ್ಪ. ನನ್ನಿಂದ ಸಾಧ್ಯ ಇಲ್ಲಪ್ಪ. ಹೇಳಿದ್ನಪ್ಪ, ಕಲ್ಲಿಗೆ ಕಲ್ಲು ಹಣ್ಣಿಗೆ ಹಣ್ಣು. ನನ್ನ ಸ್ವಭಾವನೇ ಹೀಗೆ. ಅವ್ರು ನನಗೆ ಯಾವ ಭಾಷೆಯಲ್ಲಿ ಕೆಣಕಿದ್ರೋ ಅದೇ ಭಾಷೆಯಲ್ಲಿ ನಾನು ಅವ್ರಿಗೆ ಉತ್ತರ ಕೊಟ್ಟು ಬಂದಿದ್ದೀನಿ. ಅಲ್ಲಿಗೆ ಲೆಕ್ಕ ಚುಕ್ತಾ ಆಯ್ತು. ಅದನ್ನ ಬಿಟ್ಟು ಸಾರಿ ಗಿರಿ ಕೇಳು ಅಂದ್ರೆ ಅದು ನನ್ನ ಕೈಯಲ್ಲಿ ಆಗಲ್ಲಪ್ಪ. ಒಂದು ವೇಳೆ ನನ್ನ ತಾಯಿ ಹತ್ರ ನಿಮ್ಮ ತಾಯಿ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಕ್ಕೆ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಅದು ಬಿಟ್ಟು ನನ್ನ ಮುಖ ನೋಡಿದ ತಕ್ಷಣ ಉರ್ದು ಬೀಳ್ತಾ ಮೂತಿ ತಿರ್ಗಿಸೋರ ಹತ್ರ ನಾನು ಸಾರಿ ಕೇಳಲ್ಲಪ್ಪ. ಐ ಆಮ್ ಸಾರಿ. ಏಯ್, ಏ ನಾಗಾರ್ಜುನ, ನಿನ್ನ ಮಗ ನನ್ನ ಹೇಗೆ ಧಿಕ್ಕರಿಸಿ ಹೋಗ್ತಿದ್ದಾನೆ ನೋಡಿದ್ಯಾ? ನಿನ್ನ ಮಗ ನನ್ನ ಹೇಗೆ ಅವಮಾನ ಮಾಡ್ತಿದ್ದಾನೆ ಅಂತ ಅವ್ನು ನೋಡಿದ್ಯಾ ಕಾವೇರಿ? ನೀನು ಅವನ ದಾರಿ ತಪ್ಪಿಸ್ತಾ ಇದೆಯಾ ಕಾವೇರಿ? ಅವ್ನು ನಿನ್ಗೆ ಸಪೋರ್ಟ್ ಮಾಡ್ತಾನೆ, ನಿನ್ಗೆ ಸೆಕ್ಯೂರಿಟಿ ಕೊಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಹೋದಂಗೆಲ್ಲ ಬಿಟ್ಟು ಅವ್ನು ದಾರಿ ತಪ್ಪಿಸ್ತಾ ಇದೆಯಾ? ಅವ್ನು ನಿನ್ಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಗೊತ್ತಾ? ಅವನ ಶ್ರಾವಣಿ ಮದುವೆಗೆ ನೀನು ಸಪೋರ್ಟ್ ಮಾಡ್ತಾ ಇದೀಯ ಅಂತ. ಒಂದ್ಸಲ ಅವನ ಕೆಲಸ ಮುಗೀತು ಅಂದ್ರೆ ಅವನ ಸಪೋರ್ಟ್ನ ಅವ್ನು ವಾಪಸ್ ತಗೊಂತಾನೆ. ಆಮೇಲೆ ಈ ಕಾವೇರಮ್ಮನವ್ರಿಗೆ ಯಾರು ಇರಲ್ಲ, ನಾನೇ ಗತಿ. ಮುಗಿತಾ ನಿಮ್ಮ ಮಾತು? ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿದ್ಯಾ? ನಾನ್ ನಿಮ್ಮ ಮಗನ ದಾರಿ ತಪ್ಪಿಸಿಲ್ಲ. ಒಂದು ಕಾಲದಲ್ಲಿ ಅತಿಯಾದ ನಿಮ್ಮ ಮುದ್ದಿನಿಂದ ದಾರಿ ತಪ್ಪಿದ ನಿಮ್ಮ ಮಗ ಇವತ್ತು ಅಷ್ಟೋ ಇಷ್ಟೋ ಸರಿ ದಾರಿ ನಡೀತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಾನು. ಯಾವತ್ತು ನೀವು ನನ್ನನ್ನು ಈ ಮನೆಯಿಂದ ಹೊರಗಡೆ ಕಳಿಸಿದ್ರೋ ಆವತ್ತಿಂದಾನೇ ಯಾರ ಸೆಕ್ಯೂರಿಟಿ ಸಪೋರ್ಟ್ ಅನ್ನು ನೆಚ್ಕೊಳ್ಳೋದನ್ನ ಬಿಟ್ಬಿಟ್ಟೆ ನಾನು. ಸದ್ಯಕ್ಕೆ ನಾನು ನೆಚ್ಕೊಂಡಿರೋದು ನನ್ನನ್ನ, ನನ್ನ ಆತ್ಮವಿಶ್ವಾಸನ ಮಾತ್ರ. ಎಷ್ಟರ ಮೇಲೂ ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ. ಸ್ವಾರ್ಥಕ್ಕೋಸ್ಕರ ಸಪೋರ್ಟನ್ನ ವಾಪಸ್ ತಗೊಳ್ಳೋದು ನಿಮ್ಮ ರಾಜಕಾರಣದಲ್ಲಿ. ನನ್ನ ಮಗನ ಮಧ್ಯೆ ಇರೋದು ಪ್ರೀತಿ, ವಾತ್ಸಲ್ಯ, ಅಂತಃಕರಣ. ಅವನು ಯಾವತ್ತೂ ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ಅವನು ನನ್ನ ಮಗ. ಅದೇನೋ ಹೇಳ್ತಾರಲ್ಲ, ಕೈಯಲ್ಲಿ ಆಗ್ತಾ ಇರೋರು ಮೈ ಪರ್ಚ್ಕೊಂಡ್ರು ಅಂದ ಹಾಗೆ ನಿಮ್ಮ ಮಗನ ಮುಂದೆ ನಿಮ್ಮ ಪೌರುಷ ತೋರ್ಸಕ್ಕಾಗ್ಲಿಲ್ಲ ಅಂತ ನನ್ನ ಮುಂದೆ ಕಿರ್ಚಾಡ್ಬೇಡಿ. ನಿಮ್ಮ ಮೇಲೆ ಅಷ್ಟೇ ಇಷ್ಟೋ ಗೌರವ ಉಳಿಸ್ಕೊಂಡಿದ್ದೀನಿ, ಅದನ್ನ ಕಳ್ಕೋಬೇಡಿ.
ನೋಡ್ದೆ ಸಿಂಧು, ಸಿಗ್ಲಿಲ್ಲ. ನಿನ್ನ ಅಕ್ಕಪಕ್ಕ ಏನಾದ್ರೂ ಇದೆಯಾ ನೋಡು. ಹುಡುಕ್ತೆ ಕಣೆ, ಇಲ್ಲೆಲ್ಲೂ ಇಲ್ಲ. ಕವಿತಾ, ನೀನೇನು ವರಿ ಮಾಡ್ಕೋಬೇಡ, ಇಲ್ಲೇ ಎಲ್ಲೋ ಇರುತ್ತೆ, ಸಿಗುತ್ತೆ. ಅಲ್ಲೂ ಇಲ್ವಲ್ಲೇ? ಅಯ್ಯೋ, ಬಾತ್ರೂಮು, ಬೆಡ್ರೂಮು, ಕಿಚನ್ನು, ಡಸ್ಟ್ಬಿನ್, ಇಡೀ ಮನೆ ಹುಡುಕಾಯ್ತು, ಎಲ್ಲೂ ಸಿಗ್ತಾ ಇಲ್ಲ. ಕವಿತಾ, ನಂಗೆ ಅನ್ಸುತ್ತೆ ನೀ ಆ ಇಯರಿಂಗ್ನ ಎಲ್ಲೋ ಹೊರಗಡೆ ಬೀಳ್ಸ್ಕೊಂಬಂದಿದೀಯ ಅಂತ. ಹೌದು ಕವಿತಾ, ಬಿಂದು ಹೇಳ್ತಾ ಇರೋದು ಸರಿಯಾಗಿದೆ ಅಂತ ನನಗೂ ಅನಿಸ್ತಾ ಇದೆ. ಸರಿಯಾಗಿ ಜ್ಞಾಪಿಸ್ಕೊ, ನೀನು ಹೊರಗಡೆ ಹೋಗಿ ಎಲ್ಲಾದ್ರೂ ಬೀಳ್ಸ್ಕೊಂಡ್ ಬಂದಿರಬಹುದಾ? ಇಲ್ಲ ಅದಕ್ಕೆ, ನಾನು ಹೊರಗಡೆ ಹೋಗಿದ್ದು ನಿಜ, ಆದರೆ ನಾನು ಅದನ್ನು ಹೊರಗಡೆ ಎಲ್ಲೂ ಬೀಳ್ಸ್ಕೊಂಡಿಲ್ಲ. ನನಗೆ ನಂಬಿಕೆ ಇದೆ, ಇಲ್ಲೇ ಎಲ್ಲೋ ಬಿದ್ದಿರಬೇಕು. ಕವಿತಾ, ಇಲ್ಲೆಲ್ಲಾದ್ರೂ ಬಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಸಿಕ್ತಿರ್ಲಿಲ್ವಾ? ಅದೇನು ಕರಿಮಣಿನ ಕಾಣದೇ ಇರೋದಕ್ಕೆ? 6 ಗ್ರಾಮ್ ತೂಗೋ ಚಿನ್ನದ ವಾಲೆ. ಕವಿತಾ, ಇಷ್ಟು ದೊಡ್ಡ ಇಯರಿಂಗ್ ಫಳಫಳ ಅಂತ ಹೊಳಿತಾ ಇದೆ, ಮನೇಲೆ ಬಿದ್ದಿದ್ರೆ ಕಾಣಿಸ್ತಿರ್ಲಿಲ್ವಾ? ಇಲ್ಲ ಅದಕ್ಕೆ, ನನ್ಗೇನೋ ಅದು ಮನೇಲೆ ನಾಗಾರ್ಜುನ್, ಕವಿತಾ ವಾಲ ಕಳೆದು ಹೋಗಿದೆ, ನೀನೇನಾದ್ರೂ ನೋಡಿದ್ಯಾ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ನಾಗಾರ್ಜುನ, ನೋಡು, ಇದ್ರ ಜೋಡಿ ವಾಲೆ ನಿನಗೇನಾದ್ರೂ ಕಾಣಿಸ್ತಾ? ಇವಳು ಎಲ್ಲೋ ಬೀಳ್ಸ್ಕೊಂಬಿಟ್ಟಿದ್ದಾಳೆ. ನಿಮ್ಗಳ ಜನ್ಮಕ್ಕಿಷ್ಟು. ನಿಮ್ಗೆಲ್ಲ ಒಂದ್ ಸ್ವಲ್ಪ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದೇ ಇಲ್ವಾ? ಅಮ್ಮ ಅಡುಗೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕ್ತಾಳಲ್ವಾ? ಅದನ್ನ ತಿನ್ನೂ ಕೂಡ ನಿಮ್ಗಳ ಮೈಗೆ ಮಾನ ಮರ್ಯಾದೆ ಅನ್ನೋದೇ ಹತ್ತಿಲ್ವಾ? ಏಯ್, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನಿಮ್ಗಳಿಗೆಲ್ಲ ನೆನ್ನೆ ತಾನೇ ಉಗ್ದು ಉಪ್ಪು ಹಾಕಿದ್ದೀನಿ. ಆ ಉಗ್ದಿದ್ ಎಂಜಲು ಒದ್ದೆ ಇನ್ನೂ ಆರಿಲ್ಲ. ಆಗ್ಲೇ ನಾಗಾರ್ಜುನ ಈ ವಾಲೆ ಎಲ್ಲಾದ್ರೂ ನೋಡಿದೆ ಅಂತ ಕೇಳ್ತಿದ್ದೀರಲ್ಲ, ನಿಮ್ಗಳಿಗೆ ನಾನು ಉಗ್ದಿದ್ ಒಂಚೂರು ತಲೆಗೆ ಹೋಗಿಲ್ವಾ? ನಿಮಗ್ ಬೈದಿದ್ದನ್ನ ಬೇರೆ ಯಾರಿಗಾದ್ರೂ ಬೈದಿದ್ದಿದ್ರೆ ಅವ್ರು ಇಷ್ಟೊತ್ತಿಗಾಗ್ಲೇ ಮನೆ ಬಿಟ್ಟು ಹೋಗಿರ್ತಿದ್ರು, ಇಲ್ಲ ನೇಣ್ ಹಾಕೊಂಡು ಸತ್ತೋಗಿರ್ತಿದ್ರು. ಏನೋ ಅಕ್ಕ ಅನ್ನೋ ಭಯ ಭಕ್ತಿ ಇಲ್ದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೆಯಲ್ಲ? ಏನ್ ಹೇಳ್ದೆ ನೀನು? ನೀನ್ ಮನೆ ಬಿಟ್ಟು ಹೋಗು ಅಂದ ತಕ್ಷಣ ನಾವು ಮನೆ ಬಿಟ್ಟು ಹೋಗ್ಬಿಡ್ಬೇಕಾ? ನಾವು ಮನೆ ಬಿಟ್ಟು ಹೋದ್ಮೇಲೆ ನೀನ್ ಒಬ್ನೇ ಈ ಮನೇಲಿ ಇರ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ನಿನ್ ಪ್ಲಾನ್ ಎಲ್ಲ ಇಲ್ಲೇನು ವರ್ಕೌಟ್ ಆಗೋದಿಲ್ಲ, ತಿಳ್ಕೊ. ನಾವ್ ಈ ಮನೆ ಬಿಟ್ಟು ಹೋಗೋದಿಲ್ಲ. ನಮಗೂ ಈ ಮನೇಲಿ ಪಾಲಿದೆ, ಹಕ್ಕಿದೆ ನಮಗೆ ಈ ಮನೇಲಿ. ನಾವು ಈ ಮನೇಲೇ ಇರ್ತೀವಿ, ಈ ಮನೇಲೆ ಬಾಳ್ತೀವಿ. ನಾವ್ ಈ ಮನೆ ಬಿಟ್ಟು ಹೋಗೋದಿಲ್ಲ, ನೇಣ್ ಹಾಕೊಂಡು ಸಾಯೋದಿಲ್ಲ. ಏನೋ ಮಾಡ್ತೀಯ ನೀನು? ಪರವಾಗಿಲ್ವೇ, ತುಂಬಾ ಬದಲಾಗಿದೆ. ನಿಮ್ ಮಾತು, ಮಾತಿನ ದಾಟಿ ಎಲ್ಲ ಬದಲಾಗಿದೆ. ಗುಡ್, ಚೆನ್ನಾಗಿ ಟ್ರೈನಿಂಗ್ ಆಗಿದೆ ನಿಮ್ಗೆ, ಚೆನ್ನಾಗಿ ಟ್ಯೂಷನ್ ತಗೊಂಡಿದ್ದಾರೆ. ಏನಂದ್ರೆ ಮನೆ ಬಿಟ್ಟು ಹೋಗಲ್ಲ ಅಂದ್ರ? ಇನ್ನೂ ಎಷ್ಟು ದಿನ ಇಲ್ಲೇ ಟೆಂಟ್ ಹಾಕೊಂಡಿರ್ತೀರಾ ಅಂತ ನಾನು ನೋಡ್ತೀನಿ. ಇಬ್ರದ್ದು ಟೆಂಟ್ ಎತ್ತಿಸ್ತೀನಿ, ನಿಮ್ದು, ನಿಮ್ ಟೀಚರ್ದು. ನೋಡ್ತಾ ಇರಿ. ನಾಗಾರ್ಜುನ್, ಕವಿತಾ ವಾಲ ಕಳೆದು ಹೋಗಿದೆ, ನೀನೇನಾದ್ರೂ ನೋಡಿದ್ಯಾ? ನೋಡು, ಇದ್ರ ಜೋಡಿ ವಾಲೆ ನಿನಗೇನಾದ್ರೂ ಕಾಣಿಸ್ತಾ? ಇವಳು ಎಲ್ಲೋ ಬೀಳ್ಸ್ಕೊಂಬಿಟ್ಟಿದ್ದಾಳೆ. ನಿಂತ್ಕೋ.
ಎಲ್ಲಿ ಹೋಗ್ತಿದ್ಯಾ? ಅಯ್ಯೋ ನೀನ ಇಷ್ಟೊತ್ತು ಎಲ್ರ ಮುಂದೆ ಪಡ್ಕೊಂಡಲ್ಲೇ ನನ್ನ ಫ್ರೆಂಡ್ ಮದ್ವೆಗೆ ದಾವಣಗೆರೆ ಹೋಗ್ತಾ ಇದ್ದೀನಿ ಅಂತ. ಸುಳ್ಳು ಹೇಳ್ತಾ ಇದೀಯ ನೀನು. ನೀನು ಅಜ್ಜಿನ ಯಾಮಾರ್ಸ್ಬೋದು, ಮಾವನ್ನು ಯಾಮಾರ್ಸ್ಬೋದು, ಆದ್ರೆ ನನ್ನನ್ನ ಯಾಮಾರ್ಸಕ್ ಆಗಲ್ಲ. ನೀನು ಮದ್ವೆಗೆ ಹೋಗ್ತಾ ಇಲ್ಲ. ಅಯ್ಯೋ ನಾನು ಹೋಗ್ತಾ ಇರೋದು ಮದ್ವೆಗೇನೆ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ಯಾ. ನನ್ ಮನ್ಸು ಕೆಟ್ಟದನ್ನೇ ಶಂಕಿಸ್ತಾ ಇದೆ. ನೀನು ನನಗೆ ಮೋಸ ಮಾಡೋದಕ್ಕೆ ಏನೋ ಸಂಚು ಮಾಡ್ತಾ ಇದೀಯಾ ಅಂತ ಅನಿಸ್ತಿದೆ. ಈಗೇನು ನೀ ನನ್ನ ಮದ್ವೆ ಆಗ್ತೀಯೋ ಇಲ್ವೋ? ಆ ಮಾತನ್ನ ನಾನು ಅವತ್ತೇ ನಿನ್ ಮುಖ ಕೊಡ್ದಂಗೆ ನೇರವಾಗಿ ಹೇಳಿದ್ನಲ್ಲ, ನಾನು ಮದ್ವೆ ಆಗೋದಿದ್ರೆ ಶ್ರಾವಣಿನೇ ಅಂತ. ನೋ, ನಾನ್ ಬದುಕಿರೋ ತನಕ ನೀನು ಶ್ರಾವಣಿನ ಮದ್ವೆ ಆಗೋದಕ್ಕೆ ಬಿಡೋದಿಲ್ಲ. ನಾನು ನಿನ್ನನ್ನ ಸಾಯಿಸದೆ ಬಿಟ್ಟಿದ್ದೀನಿ ಅಂದ್ರೆ ನಾನು ಶ್ರಾವಣಿನ ಮದ್ವೆ ಮಾಡ್ಕೊಂಡು ಅನ್ಯೋನ್ಯವಾಗಿ ಸಂಸಾರ ಮಾಡಿ ಸಂತೋಷವಾಗಿ ಬಾಳೋದನ್ನ ನೀನು ಕಣ್ತುಂಬ ನೋಡಿ ಹೊಟ್ಟೆ ಉರ್ಸ್ಕೊಳ್ಳಿ ಅನ್ನೋ ಕಾರಣಕ್ಕೆ. ನಾನು ಶ್ರಾವಣಿ ಮದ್ವೆ ಆಗ್ತೀವಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ತರ ಬಾಳ್ತೀವಿ. ನೀನ್ ಅದನ್ನ ಕಣ್ತುಂಬ ನೋಡ್ತೀಯ. ಗೆಟ್ ಲಾಸ್ಟ್. ನಾಗಾರ್ಜುನ್, ಆ ಬ್ರಹ್ಮನೇ ಅಡ್ಡ ಬಂದ್ರು ನಾನ್ ನಿಮ್ಮಿಬ್ರನ್ನ ಮದ್ವೆ ಆಗೋದಕ್ಕೆ ಬಿಡೋದಿಲ್ಲ. ಒಂದ್ ವೇಳೆ ನೀವಿಬ್ರು ಏನಾದ್ರೂ ಮದ್ವೆ ಆದ್ರೆ ನಿಮ್ಮಿಬ್ರ ಮೇಲೂ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಬಿಡ್ತೀನಿ. ನನ್ನ ದಾರಿಗೆ ಏನಾದ್ರೂ ಅಡ್ಡ ಬಂದ್ರೆ ಇವತ್ತು ನಿನ್ ಕಿವಿ ಓಲೆ ಮಣ್ಪಾಲಾಗಿದೆ, ನಾಳೆ ನಿನ್ನನ್ನೇ ಮಣ್ಪಾಲ್ ಮಾಡ್ತೀನಿ. ಅಂದ್ಹಾಗೆ ನಾಗಾರ್ಜುನ್, ನಮ್ ಗಾಡಿ ಹೇಗ್ ಪಂಚರ್ ಆಯ್ತು ಗೊತ್ತಾ? ಒಂದು ವಾಲೆ ಚುಚ್ಕೊಂಡು ಪಂಚರ್ ಆಗಿದೆ. ಆ ವಾಲೆ ಇದು. ಚಿಕ್ಕಮ್ಮ, ನಮ್ ಟೈಮ್ ಸರಿ ಇಲ್ಲ ಅಂದ್ರೆ ವಾಲೆಯಿಂದನೂ ಪಂಚರ್ ಆಗತ್ತೆ, ಎಲ್ಲೆಯಿಂದನೂ ಪಂಚರ್ ಆಗತ್ತೆ. ಕೂತ್ಕೊಳ್ಳಿ ನೀವು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಅಮ್ಮ. ಏನು ನಾಗಾರ್ಜುನ? ಅಮ್ಮ, ನಾನು ಆಗ್ಲೇ ಮನೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮನೇಲಿ ಇದಾವಲ್ಲ 2+1 ಅನಿಷ್ಟ ಗ್ರಹಗಳು, ನಮ್ದೇನೋ ಕಳೆದೋಗಿದೆ, ಅದನ್ನ ನೀನ್ ನೋಡ್ದೆ ಅಂತ ನನ್ನ ಹತ್ರ ಬಂದು ಒಕ್ಕರಿಸ್ಕೊಂಡಿದ್ವು. ಅದಕ್ಕೆ ನಾನು ಚೆನ್ನಾಗಿ ಉಗ್ದುಪ್ಪಾಕಿದ್ದೆ. ಆ ಗ್ರಹಗಳನ್ನ ಕರೆದು ಅವ್ರು ಕಳ್ಕೊಂಡಿದ್ ವಸ್ತು ಸಿಕ್ತಾ ಅಂತ ನೀನೊಂದು ಮಾತು ಕೇಳಮ್ಮ. ಯಾರು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲಿನ ಕೋಪಕ್ಕೆ ನಿನ್ ಬಾಯ ಕಪ್ಪ ಹೊಲ್ಸ್ ಮಾಡ್ಕೋತೀಯ? ನಮ್ಮ ಭಾಷೆ ನಮ್ಮ ಗೌರವನ ನಿರ್ಧಾರ ಮಾಡುತ್ತೆ. ನಮ್ಮ ಗೌರವ ನಮಗಿದ್ದೇ ಇರತ್ತಮ್ಮ. ಕೆಟ್ಟ ಮನುಷ್ಯನ ಕೆಟ್ಟ ಭಾಷೆಯಲ್ಲಿ ಹ್ಯಾಂಡಲ್ ಮಾಡಿದ್ರೇನೆ ಅವರು ಮಾಡೋ ಕೆಟ್ಟತನ ಅವ್ರ ತಲೆಗೆ ಹೋಗೋದು. ಬಂದ್ರು ನೋಡು, ಶಾಕಿನಿ ಡಾಕಿನಿ ಪೂತನಿ. ಓಹೋ, ನೀವು ಬಂದ್ಬಿಟ್ರಾ? ಹೇಳು ಕಳಿಸ್ದಂಗೆ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಬನ್ನಿ ಬನ್ನಿ. ಹರಾಜ್ ಹಾಕ್ಬೇಕಾದ್ರೆ ಮನುಷ್ಯರು ಇರಲೇಬೇಕು. ಹರಾಜ್? ಮರ್ಯಾದೆ ಹರಾಜ್. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿರೋರು ಒಬ್ರು ಮರ್ಯಾದೆ ಹರಾಜಾಗತ್ತೆ. ಅದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿರುವಿರಂತೆ. ವೇಟ್ ಮಾಡಿ. ಯಾರ್ ಮರ್ಯಾದೆ ಹರಾಜ್ ಹಾಕ್ತಿದ್ಯಪ್ಪ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಂಡ್ರಂತೆ. ಮರ್ಯಾದೆ ಹರಾಜ್ ಹಾಕ್ತೀನಿ ಅಂದ್ರೆ ನಿಮ್ಮ ಮರ್ಯಾದೆನೆ ಅಂತ ಯಾಕೆ ಅಂದ್ಕೊಳ್ತೀರಾ? ಅಸ್ಲಿಗೆ ನಿಮಗೆ ಮರ್ಯಾದೆ ಅನ್ನೋದು ಇದ್ರೆ ತಾನೇ ಹರಾಜ್ ಹಾಕೋದಿಕ್ಕೆ. ನಾಗಾರ್ಜುನ, ಓ, ನಿಮಗೆ ಮರ್ಯಾದೆ ಬೇರೆ ಇದೆಯಾ? ಸರಿ ಸರಿ, ಇತ್ತು ಅಂದ್ರೆ ಹರಾಜ್ ಹಾಕ್ತೀನಿ ಬಿಡಿ. ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ ಅಂತ ಶರಪಂಜರ ಕಲ್ಪನಾ ರೇಂಜಲ್ಲಿ ಹುಡುಕ್ತಾ ಇದ್ರಲ್ಲ, ಆ ಕಳ್ಕೊಂಡಿದ್ ವಸ್ತು ಸಿಕ್ತಾ ಅಂತ ಕೇಳಮ್ಮ.